ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ನಾನು ಮೇಲೆ ಟ್ಯಾಂಕ್ ಅಲ್ಲಿ ಏನೇನಿರುತ್ತಂತ ನೋಡ್ಕೊಂಡ್ ಬರಕ್ ಹೋಗಿ ಶಾಸ್ತ್ರಿಗಳು ಹೇಳಿದ ಮಾತು ಎಷ್ಟು ನಿಜ ಆಯ್ತು ಅಂತ ಈಗಲಾರು ಅರ್ಥ ಮಾಡ್ಕೋತೀರಾ? ಬೆಳಿಗ್ಗೆ ನೋಡಿದ್ರೆ ಬಿದ್ಲು, ಈಗ ನೋಡಿದ್ರೆ ಹೀಗಾಯ್ತು. ಸಿಹಿ ಇಲ್ಲಿದ್ರೆ ಪೀಸ್ಫುಲ್ ಆಗಿರೋದಕ್ಕೆ ಆಗಲ್ಲ ಸೀತಾ. ಇದೆಲ್ಲ ಅವಳದೇ ತಪ್ಪು. ಅವಳು ಹೋಗಿದ್ದಕ್ಕೆ ತಾನೇ ಈ ತರ ಎಲ್ಲ ಆಗ್ತಿರೋದು. ಆದ್ರೆ ಈ ವಿಷಯನ ನಿಮ್ಮಷ್ಟು ಲೈಟ್ ಆಗಿ ತಗೊಳಕ್ ನಂಗೆ ಗೊತ್ತಿಲ್ಲ ಸೀತಾ. ಶಾಸ್ತ್ರಿಗಳು ಇದಕ್ಕೊಂದು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಹೇಳಿಲ್ಲ. ಇದಕ್ಕೆ ನಾನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆದ ಸೊಲ್ಯೂಷನ್. ಬನ್ನಿ ತಾತ ಹತ್ರ ಮಾತಾಡೋಣ. ಅಲ್ಲ ರಾಮ್, ಸೀತಾ, ನನ್ಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ. ಈ ವಿಷಯದಲ್ಲಿ ನಂಗೆ ರಿಸ್ಕ್ ತಗೊಳಕ್ಕೂ ಇಷ್ಟ ಇಲ್ಲ. ಪ್ಲೀಸ್ ಬನ್ನಿ. ಬಾಪುಟ ನೀನು ಇದು ನನ್ನ ಮನೆ, ಅವಳು ಇಲ್ಲಿ ಇರ್ಬಾರ್ದು. ಇದೆಲ್ಲ ಅನಿದೆ ಕೆಲಸ ಅನ್ಸತ್ತೆ. ಯಾಕೆ ಸಿಹಿ ಏನು ಹೇಳ್ತಾ ಇಲ್ಲ? ಏನಪ್ಪು, ಏನ್ ವಿಷಯ? ಯಾಕೆ ಎಲ್ರನ್ನೂ ಕರ್ಸಿದ್ಯಾ? ಶಾಸ್ತ್ರಿಗಳು ಸಿಹಿ ಜಾತಕ ನೋಡಿ ಅವಳಿಗೂ ಈ ಮನೆಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದ್ಮೇಲೆ ನನ್ನ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ ಚಿಕ್ಕಿ. ಇವಳು ಬಿದ್ದಿದ್ದು, ನಡೆದಿರೋ ಇನ್ಸಿಡೆನ್ಸ್ ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಯಾಕೋ ಅವ್ರು ಹೇಳಿದ್ ಕರೆಕ್ಟ್ ಅಂತ ಅನ್ನಿಸ್ತಿದೆ. ಸಿಹಿ ಯಾಕೋ ಈ ಮನೇಲಿ ಪೀಸ್ಫುಲ್ ಆಗಿ ಇರೋದಿಲ್ಲ ಅಂತ ಅನ್ನಿಸ್ತಿದೆ. ತಾತನ ಜೊತೆ ಇದ್ರ ಬಗ್ಗೆ ಮಾತಾಡಿದಾಗ ಅವರು ಕೂಡ ಇದನ್ನೇ ಹೇಳಿದ್ರು. ಸೊ ಆದಷ್ಟು ಬೇಗ ಆಫೀಸ್ ಪಕ್ಕದಲ್ಲಿರೋ ರೆಸಿಡೆನ್ಸ್ಗೆ ಶಿಫ್ಟ್ ಆಗೋದು ಬೆಟರ್ ಅಂತ ಹೇಳಿದ್ರು. ನಂಗೆ ಯಾಕೋ ಇದು ಓವರ್ ಅನ್ನಿಸ್ತಾ ಇದ್ದಾರಮ್ಮ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವ್ರು ನನ್ನ ಮಾತೇ ಕೇಳ್ತಿಲ್ಲ. ಇದ್ರಲ್ಲಿ ಓವರ್ ಏನಿದೆ? ನನ್ನ ಮಗಳಲ್ಲಿ ಕಷ್ಟಪಡೋದು ನನಗಿಷ್ಟ ಇಲ್ಲ. ತಾತ ಕೂಡ ಇದೇ ಮಾತು ಹೇಳಿದ್ರು. ಆದರೆ ನಂದೊಂದು ಸಣ್ಣ ಸಜೆಷನ್. ನಾವೆಲ್ಲರೂ ಯಾಕೆ ಬೇರೆ ಮನೆಗೆ ಹೋಗಬೇಕು? ನೀನು, ಸೀತಾ, ಸಿಹಿ ಹೊಸ ಮನೆಗೆ ಹೋಗಿ. ನೀವಿಬ್ಬರು ಹೊಸದಾಗಿ ಮದುವೆ ಆಗಿದ್ದೀರಾ. ನಿಮಗೂ ಒಂದು ಹೊಸ ಜೀವನ ಅಂತಾಗುತ್ತೆ. ನಿಮಗೂ ಪ್ರೈವಸಿ ಸಿಗುತ್ತೆ. ನಾವೆಲ್ಲರೂ ಬಂದು ಹೋಗಿ ಮಾಡ್ತಿರ್ತೀವಿ, ನೀವು ಬಂದು ಹೋಗಿ ಮಾಡ್ತೀರಿ. ಅಫ್ಕೋರ್ಸ್ ಅದು ನಮಗೂ ತುಂಬ ಕಷ್ಟನೇ. ಬಟ್ ಗಿವ್ ಇಟ್ ಅ ಥಾಟ್. ಹೌದು ರಾಮ್, ಅಕ್ಕ ಹೇಳ್ತಿರೋದು ಸರಿಯಾಗಿದೆ. ನೀವು ಯಾಕೆ ಹಾಗೆ ಮಾಡಬಾರ್ದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.